ಇನ್ನು ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಕ್ಕಂಥವ್ರೆಲ್ಲರೂ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ದಿನಕ್ಕೊಂದು ನಿರ್ಧಾರ ತಗೊಳುತ್ತೆ, ದಿನಕ್ಕೊಂದು ತೀರ್ಮಾನ ತಗೊಳುತ್ತೆ. ಕೋರ್ಟ್ ಆದೇಶದ ನೆಪ ಒಡ್ಡಿ ದೌರ್ಜನ್ಯ ಎಸಗುತ್ತಾ ಇದ್ದಾರೆ ನಮ್ಮ ಮೇಲೆ ಅಂತ ಅವರ ಆರೋಪ. ಆಟೋ ಚಾಲಕರು ಕೂಡ ಬೈಕ್ ಚಾಲಕ ಮೇಲೆ ದೌರ್ಜನ್ಯ, ಇದು ಮೊದಲಿಂದ ಆರೋಪ ಇದೆ. ಆಟೋ ಚಾಲಕರು 1 ಕಿಲೋಮೀಟರ್ಗೆ 21 ರೇಟಿಂಗ್ ಕೊಟ್ಟು ನಮ್ಮ ವಾಹನವನ್ನು ಹಿಡಿತಾ ಇದ್ದಾರೆ. ಆಟೋ ಡ್ರೈವರ್ಗಳ ಮೇಲೆ ರ್ಯಾಪಿಡೋ ಚಾಲಕರು ಆಕ್ರೋಶ. ಆಟೋ ಡ್ರೈವರ್ಗಳದೇನು, ನಮ್ಮ ಬಿಸ್ನೆಸ್ ಎಲ್ಲ ಇವ್ರು ಕಿತ್ಕೊಂಡ್ಬಿಟ್ರು ಅಂತ. ಆಟೋಗಳಿಗಿಂತ ಜನ ಇವಾಗ ರ್ಯಾಪಿಡೋದಲ್ಲಿ ಹೋಗೋದೇ ಜಾಸ್ತಿ. ಅಲ್ಲಿ 150 ರೂಪಾಯಿ ಕೊಡೋ ಜಾಗದಲ್ಲಿ ಇಲ್ಲಿ 80 ರೂಪಾಯಿ 70 ರೂಪಾಯಿಗೆ ಕೆಲಸ ಆಗೋಗುತ್ತೆ ಅಂತ ರಾಜಾಜಿನಗರ RTO ಕಚೇರಿ ಬಳಿ ಬೈಕ್ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಕ್ ಟ್ಯಾಕ್ಸಿಗ ಗೊಂದಲದ ಗೂಡಾಗಿದೆ. ವಾಹನಗಳನ್ನು ಸೀಸ್ ಮಾಡ್ತಿದ್ದಾರೆ RTO ಅಧಿಕಾರಿಗಳು. ಇವತ್ತಿನಿಂದ 1 ವಾರದವರೆಗೂ ಕೂಡ ಈ ಸ್ಪೆಷಲ್ ಡ್ರೈವ್ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ RTO ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಈಗ ನನ್ನ ಜೊತೆಗೆ ಬೈಕ್ ಟ್ಯಾಕ್ಸಿ ಓಡಿಸುವಂಥ ಚಾಲಕರು ನನ್ನ ಜೊತೆಗಿದ್ದಾರೆ. ಒಂದು ರೀತಿ ಅವರ ವಾಹನಗಳನ್ನು ಈಗ ಸೀಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ರಾಜಾಜಿನಗರ ಕಚೇರಿಯ ಮುಂಭಾಗದಲ್ಲಿ ಈ ರೀತಿಯಾಗಿ ಎಲ್ಲರೂ ಕೂಡ ನಿಂತಿರುವಂಥದ್ದು. ಒಂದು ರೀತಿ ಗೊಂದಲ ಆಗಿದೆ. ಇವರಿಗೆ ಯಾವುದೇ ರೀತಿಯಂಥ ಮಾಹಿತಿಯನ್ನು RTO ಅಧಿಕಾರಿಗಳು ನೀಡಿಲ್ಲ ಅನ್ನುವಂಥ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಜೊತೆಗೆ ಹಲವರು ಬೇರೆಯವರು ಅಂದರೆ RTO ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆಯವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಸುಮ್ಮನೆ ಬುಕ್ ಮಾಡುವಂಥದ್ದು, ಬುಕ್ ಮಾಡಿ ನಮ್ಮನ್ನು RTO ಕಚೇರಿ ರಸ್ತೆಗೆ ಕರೆಸಿ ನಮ್ಮನ್ನು ಸೀಸ್ ಮಾಡುವಂಥದ್ದು, ಅಂದರೆ ನಮ್ಮ ವಾಹನಗಳನ್ನು ಸೀಸ್ ಮಾಡಿಸುವಂಥ ಕೆಲಸ ಆಗ್ತಿದೆ ಅನ್ನುವಂಥ ಆರೋಪವನ್ನು ಈ ರೈಡರ್ಸ್ ಮಾಡ್ತಾ ಇರುವಂಥದ್ದು. ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ. ಮೇಡಮ್ ನಮಸ್ಕಾರ, ನೀವು ಎಷ್ಟು ವರ್ಷಗಳಿಂದ, ಎಷ್ಟು ದಿನಗಳಿಂದ ಕೆಲಸ ಮಾಡ್ತಿದ್ದೀರಿ? ಸರ್ ನಮಸ್ತೆ, ನಾನು 6 ವರ್ಷದಿಂದ ಬೈಕ್ ಟ್ಯಾಕ್ಸಿಯನ್ನು ಮಾಡ್ತಾ ಇದ್ದೀನಿ. ಸೊ ಅವಾಗಿಂದ ಇದುವರೆಗೂ ತುಂಬಾ ಫೇಸ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲರಿಗೂ ನಾನೊಂದು ಹೇಳೋದೇನೆಂದರೆ, ರಾಜ್ಯ ಸರ್ಕಾರದಿಂದ ನಮಗೆ ಗೈಡ್ಲೈನ್ಸ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಕೇಂದ್ರ ಸರ್ಕಾರಕ್ಕೂ ಮನವಿ ಪತ್ರ ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರಕ್ಕೂ ಮನವಿ ಪತ್ರ ಕೊಟ್ಟಿದ್ದೀವಿ ಆಲ್ರೆಡಿ. ಬಟ್ ನಮಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಥರ ಗೈಡ್ಲೈನ್ಸ್ನ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಇದು ಮಾಡಬಾರ್ದು, ಇಲ್ಲಿಗಲ್ ಅಂತ. ಹೌದು ಸರ್, ಅದು ಹೇಳಿದೆ. ಬಟ್ ನಾವು ಕೂಡ ಮೇಲ್ಮನವಿ ಕೊಟ್ಬಿಟ್ಟು ನಾವು ಎಲ್ಲ ಕಡೆನೂ ಎಲ್ಲ ಯಾವುದು ಇದು ಏನೋ DPT ಇದು ಪೊಲೀಸ್ ಅವ್ರನ್ನಾಗಿರ್ಬೋದು, ಇಲ್ಲ ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ನ ಕೂಡ ನಾವು ಮಾತಾಡಿದ್ದೀವಿ. ಅವ್ರಿಗೆಲ್ಲ ರಿಕ್ವೆಸ್ಟಿಂಗ್ ಮಾಡಿ ನಾವೆಲ್ಲ ಹೇಳ್ತಾ ಇದ್ದೀವಿ, ನಮಗೆ ಗೈಡ್ಲೈನ್ಸ್ ಮಾಡಿಕೊಡಿ. ನಮ್ಮ ಜೀವನಕ್ಕೆ ಇದೇ ಆಧಾರವಾಗಿರೋದು. ನಾವು ಯಾಕಂದರೆ ಸಿಂಗಲ್ ಇಂಡಿಪೆಂಡೆಂಟ್ ಪೇರೆಂಟು, ನಾವು ಫ್ಯಾಮಿಲಿ ಮೇಂಟೆನೆನ್ಸು ಮತ್ತು ಕಮಿಟ್ಮೆಂಟ್ಸು ಎಲ್ಲ ಜಾಸ್ತಿ ಇದೆ. ಹಾಗಾಗಿ ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಹೇಳ್ತಿದ್ದೀವಿ. ನಮಗೆ ವಾಹನ ಸೀಸ್ ಮಾಡಿದ್ದಾರೆ. ಆಯ್ತು ಸರ್, ಒಳಗೆ ಇದ್ದಾರೆ. ಅದು ನಮಗೆ RTO ಇರ್ತಿಲ್ಲ. ಇದ್ದಿರೋದು ನಮಗೆ ಬಂದು ಆಟೋ ಓಡಿಸೋರು ಏನಿಲ್ಲ ಅಂದ್ರೆ ಇಲ್ಲಿ ಎಷ್ಟು ರೈಡರ್ಸ್ ಇದೆ ಆಟೋ ಅಷ್ಟಿದ್ರು. ಇವಾಗ ಯಾರು ಒಬ್ರು ಇಲ್ಲ ನಮಗೆ. ಆಟೋದವ್ರು ನಮ್ಗೆ ಹಿಡಿದಿಲ್ಲ, RTO ಯಾರು ಹಿಡಿದಿಲ್ಲ. ಬಂದಿರೋದೇ ಏಕಾಏಕಿ ಅವರೇ ಬುಕ್ ಮಾಡ್ತಾರೆ, ಆಟೋದವರೇ ಬುಕ್ ಮಾಡ್ತಾರೆ. ಅಲ್ಲಿಂದ 40 ರೂಪಾಯಿ ಇರೋ ಆರ್ಡ್ರಿಗೆ 150 ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡಿ ಕರೆಸ್ಕೊಂತ ಇದ್ದಾರೆ. ಅವರೇ ಬಂದು ಒಳಗೆ ಬಿಟ್ಟು ಆಡ್ ಮಾಡ್ತಿದ್ದಾರೆ. RTO ಏನು ಹೇಳ್ತೀವಿ, RTO ಒಳಗೆ ಗಾಡಿ ಹೋದ್ರೆ ನಮ್ಮ 4 ಗಂಟೆ ಏನು ಹೇಳೋಕ್ಕಾಗಲ್ಲ, ಆರ್ಡರ್ ಪಾಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇವಾಗ ನಾವು ಏನು ಮಾಡ್ಬೇಕು 4 ಗಂಟೆವರೆಗೂ? ನೀವೆಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ರಿ? ನಾನು ರ್ಯಾಪಿಡೋ ಮಾಡಿ ಒಂದೂವರೆ ತಿಂಗಳಾಯ್ತು ಅಷ್ಟೇ ಸರ್. ಅಷ್ಟೇ 1.5 ತಿಂಗಳಿಂದ ನಮ್ಮ ಗಾಡಿನ ಸೀಸ್ ಮಾಡಿದ್ದಾರೆ. ನಮ್ದು ಇಲ್ಲೇ ಆಫೀಸು. ನಾನು ಹೋಗ್ತಾ ಬರ್ತಾ ಆಫೀಸಿಂದ ಮನೆಗೆ ಹೋಗ್ತಾ ಬರ್ತಾ 1 ಅವರ್ ಮಾಡ್ತಾ ಇದ್ದೆ. ಇಲ್ಲೇ ನಿಯರ್ ಬಿತ್ತಲ್ಲ ಅಂತ ಬಿಟ್ಟು ಡ್ರಾಪ್ ಮಾಡಿ ಹೋಗೋಣ ಅಂತ ಬಂದೆ. ಇಲ್ಲಿಗೆ ಬಂದಿದ ತಕ್ಷಣ ಯಾರೋ ಅನ್ನೋನ್ ಪರ್ಸನ್ ಹಿಡ್ಕೊಂಡ್ರು. ಯಾಕಪ್ಪ ಅಂದಿದ್ದಕ್ಕೆ ನಡಿ ಅಂದ್ರೆ ಏನಂತ ಹೇಳಿದ್ರೆ, ಪೊಲೀಸರು ಡೈರೆಕ್ಟ್ ಕೀ ತೊಗೊಂಡು ಮೊಬೈಲ್ ಕಿತ್ಕೊಂಡು ಹೊಡೆಗಿ ಕೇಳಕ್ಕೆ ಹೋಗಿದ್ದಕ್ಕೆ 4-5 ಜನ ಗುಂಪಲ್ಲಿ ಬಂದು ಹೊಡೆಯಕ್ಕೆ ಬರ್ತಾರೆ ಸರ್. ನಾ ಇನ್ನೇನು ಮಾಡ್ತೀರಾ, ಎಲ್ಲರೂ ನೋಡ್ತಾವ್ರೆ, ಯಾರು ಸಪೋರ್ಟ್ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾವ ಸರ್. ಕೊಟ್ವಿ ಕೀ, ಆಯ್ತು ಅದೇನಾಗುತ್ತೆ ಆಗಲಿ ಬಿಡಿ ಅಂತ. ಫಸ್ಟ್ ಆಫ್ ಆಲ್ ಆಪ್ ಬಿಟ್ಟರೆ ಆಪ್ತ್ರು ಏನೋ ನಾವು ಹೊಟ್ಟೆಪಾಡಿಗೆ ಮಾಡ್ತಾ ಇದೀವಿ. ಆಟೋದವ್ರು ಅವರು ರ್ಯಾಪಿಡ್ ಹಾಕೊಂಡಿದ್ದಾರೆ, ಅವರು ಮಾಡ್ತಾ ಇದ್ದಾರೆ, ಅವ್ರಿಗೂ ರೂಲ್ ಬೀಳ್ತಾ ಇದೆ, ಆರ್ಡರ್ ನಮಗೂ ಬೀಳ್ತಾ ಇದೆ ಅಷ್ಟೇ. ಅದರಲ್ಲೇನಿದೆ ಸರ್? ನಿಮಗೆ ಮಾಹಿತಿ ಇರಲಿಲ್ವಾ ಸಾರಿಗೆ ಇಲಾಖೆಯಿಂದ? ನೀವು ನಮಗೆ ಇರಲಿಲ್ಲ ಸರ್. ನಮಗೆ ಇದ್ದಿದ್ರೆ ನಾವು ಮಾಡೋಕ್ಕೆ ಹೋಗ್ತಾರ, ರೋಡ್ಗೂ ಬರ್ತಾ ಇರಲಿಲ್ಲ ನಾವು. ಸೀರಿಯಸ್ ಬಂದು ಅವ್ರಾಗೆ ಅವ್ರು ಬುಕ್ ಮಾಡಿದ್ರು, ಅವ್ರಾಗೆ ಬುಕ್ ಮಾಡ್ಬಿಟ್ಟು ಬಂದು ಏಕ್ದಮ್ ಬಾಪ ಅಂದ್ಬಿಟ್ಟು ಒಬ್ರು ಹೊಡೆಯಕ್ಕೆ ಬಂದರು. ಗಾಡಿಕಿನ ತಗೊಂಡೋಗಿ ಗಾಡಿ ತಗೊಂಡು ಎಳೀತವ್ರೆ ಸರ್. ಗಾಡಿನ ಎಳೀತವ್ರೆ, ಎಳೆದು ಬಂದ್ಬಿಟ್ಟು ಕೀನ ಕೊಟ್ರೆ ಪೊಲೀಸವ್ರು ಹಿಡೀಲಿ, ಓಕೆ ಒಪ್ಕೊಳ್ಳೋಣ ಆಯ್ತಾ. ಅವ್ರಿಗೆ ಯಾರು ಸರ್ ಅಧಿಕಾರ ಕೊಟ್ಟಿದ್ದಾರೆ ಹೇಳಿ? ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದು ರೂಲ್ಸೇ ಇಲ್ಲ ಅವ್ರಿಗೆ, ಅದೇ ಪ್ರಾಬ್ಲಮ್ ಸರ್. ನಿಮ್ಗೆ ಮಾಹಿತಿ ಇದೆಯಾ ಅಂದ್ರೆ ಮಾಡಬಾರ್ದು, ಡ್ರೈವ್ ಮಾಡಂಗಿಲ್ಲ, ನಾವು ಈ ತರ ವಶಪಡಿತೀವಿ ವಾಹನ? ಇಲ್ಲ ಸರ್, ನಮ್ಗೆ ಯಾವ ಮಾಹಿತಿ ಇಲ್ಲ. ನಾನು 4 ತಿಂಗಳಿಂದ ಮಾಡ್ತಾ ಇದ್ದೀನಿ ಫುಲ್ ಟೈಮು. ನನಗೆ ಯಾವ ಮಾಹಿತಿನೂ ಇಲ್ಲ, ಯಾವುದಿಲ್ಲ. ಮಾಹಿತಿ ಕೊಟ್ಟಿದ್ರೆ ನಾವೇನಕ್ಕೆ ಸರ್ ಮಾಡ್ತಾ ಇದೀವಿ ಬಂದ್ಬಿಟ್ಟು ಸುಮ್ಮನೆ ಏನಿಲ್ಲ ಸರ್. ಬುಕ್ ಮಾಡ್ತಾರೆ ಸುಮ್ಮನೆ, ಆಟೋದವರೇ ಬುಕ್ ಮಾಡೋದು, ಅವ್ರು ಹಿಡ್ದು ಕೊಡ್ಬಿಡೋದು ಅಷ್ಟೇ ಮಾಡ್ತಾ ಇದ್ರು ಬೆಳಗ್ಗೆಯಿಂದ. ಇವಾಗ ಯಾರು ಆಟೋದವರೇ ಕಾಣಿಸ್ತಿಲ್ಲ. ಆಗಲೇ ನೋಡ್ಬೇಕು ಒಂದು 20-30 ಜನ ಇಲ್ಲಿ ಆಟೋದವ್ರು ಎಲ್ಲರೂ ಬುಕ್ ಮಾಡೋದು ಸರ್. 50 ರೂಪಾಯಿ ಇರೋ ಜಾಗಕ್ಕೆ 200 ರೂಪಾಯಿ ಹಂಗೆ ಬುಕ್ ಮಾಡ್ಬಿಟ್ಟು ಕರ್ಸ್ಕೊಂಬಿಟ್ಟು ಕೀ ಕಿತ್ಕೊಂಡು ಫೋನ್ ಕಿತ್ಕೊಂಡು ಕರ್ಕೊಬಂದ್ಬಿಟ್ಟು ಸರ್ ಇಲ್ಲಿ ಮಾಡಿಬಿಟ್ಟು ಹೋಗಿ ಬರ್ತಾರೆ. ಅಂದರೆ ನಮಗೆ RTO ಕಡೆಯಿಂದ ಆಗಿರಲಿ, ಸಾರಿಗೆ ಇಲಾಖೆಯ ಕಡೆಯಿಂದ ಆಗಲಿ ಯಾವುದೇ ರೀತಿಯಂಥ
ಮಾಹಿತಿ ಇಲ್ಲ, ಎಚ್ಚರಿಕೆ ಇಲ್ಲ. ಏಕಾಏಕಿ ನಮ್ಮ ವಾಹನಗಳನ್ನು ಈ ರೀತಿಯಾಗಿ ಸೀಸ್ ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ನಾವು ಹೈಕೋರ್ಟ್ನಲ್ಲಿ ಸರಿಯಾದಂಥ ಮಾನದಂಡಗಳನ್ನು, ರೂಪುರೇಷೆಯನ್ನು, ಒಂದು ಫ್ರೇಮನ್ನು ಕ್ರಿಯೇಟ್ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಹೇಳಿತ್ತು. ಆದರೆ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ RTO ಅಧಿಕಾರಿಗಳು 1 ವಾರದ ಕಾಲ ಸ್ಪೆಷಲ್ ಡ್ರೈವನ್ನು ಮಾಡ್ತೀವಿ, ನಾವು ಎಲ್ಲರನ್ನೂ ಕೂಡ ಎಲ್ರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಯಾರು ಕೂಡ ಈ ಆ್ಯಪ್ಗಳ ಮೂಲಕ ಟ್ಯಾಕ್ಸಿಗಳನ್ನು ಅಂದರೆ 2 ವೀಲರ್ ಟ್ಯಾಕ್ಸಿಗಳನ್ನಾಗಿ ಓಡಿಸುವಂಥದ್ದು ಅದ್ಯಾವುದೂ ಕೂಡ ಲೀಗಲ್ ಅಲ್ಲ ಅನ್ನೋ ಥರದ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಒಂದು ರೀತಿ ಗೊಂದಲದ ಗೂಡಾಗಿದೆ ಈ ಬೈಕ್ ಟ್ಯಾಕ್ಸಿಯ ಚಾಲಕರ ಪರಿಸ್ಥಿತಿ. ಈಗ ಇವರ ವಾಹನಗಳನ್ನು ಮಾಹಿತಿ ಇಲ್ಲದೆ ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗಿರ್ಬೋದು, ಹಾಗೆ ಸಾರಿಗೆ ಸಚಿವರು ಉತ್ತರವನ್ನು ಕೊಡಬೇಕಾಗುತ್ತೆ. ಒಂದು ರೀತಿ ಈ ಗೊಂದಲಗಳೇನಿದಾವೆ ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.